ನನ್ನ ಫಸ್ಟ್ ಸೀರೀಸ್ ಇದು. ಯಾಕಿದೆ ಫಸ್ಟ್ ಸೀರೀಸ್ ಆಯಿತು, ಅಲ್ಲಿ ಆಕ್ಸಿಡೆಂಟ್ ಆಯಿತು. ಹತ್ರ 1 ಕಿಲೋಮೀಟ್ರ್ ಉಚ್ಕೊಂಡು ಹೋಗಿರೋದು ಗಾಡಿ ಮತ್ತು ಬಾಡಿ. ಹಂಗೆ ತುಪುಕ್ಕಂತ ಈ ವಾಟರ್ ಫಾಲ್ ಕಲ್ಲು ಹಂಗೆ ಬಂದ್ಬಿಡ್ತು ರಕ್ತ. ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಹೆಂಗಿದ್ದೀರಾ ಎಲ್ಲರೂ? ನಾನು ಇನ್ನು ಈಗ ಮಲ್ಕೊಂಡಿದ್ದೆ. ಸೊ ಕಣ್ಣೆಲ್ಲ ಒಂದು ಸ್ವಲ್ಪ ರೆಡ್ ಆಗಿದೆ. ಅದೇ ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಈಗ ಮಲ್ಕೊಂಡಿದ್ದೆ, ಎದ್ಬಿಟ್ಟು ಈಗ ಊಟ ಮಾಡೋಣ ಅಂತ ಬಂದೆ. ಬಟ್ ಹೊಟ್ಟೆ ಇಸ್ತಾ ಇಲ್ಲ. ಆ್ಯಸ್ ಯೂಶುವಲ್ ಇವಾಗ ಜಿಮ್ಗೆ ಹೋಗ್ಬೇಕು. ಕಾಫಿ ಕುಡಿತೀನಿ. ಕಾಫಿ ರೆಡಿ ಮಾಡೋಣ. ಕಾಫಿ. ಸೊ ವಿಡಿಯೋ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗ್ಬಿಟ್ಟಿರುತ್ತೆ ನಿಮಗೆ ಇವತ್ತು ಏನರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ. ಏನಾಯಿತು, ಏನು ಕತೆ? ನನ್ನ ಫಸ್ಟ್ ಸೀರೀಸ್ ಇದು. ಯಾಕಿದೆ ಫಸ್ಟ್ ಸೀರೀಸ್ ಆಯಿತು ಮಾತಾಡೋಣ. ಫಸ್ಟು ಇವಾಗ ಎದ್ದಾದ್ಮೇಲೆ ನಮಗೆ ಕಾಫಿ ಬೇಕು. ಕಾಫಿ ಮಾಡೋಣ. ಕಾಫಿ ಸೊ ಮ್ಯಾಟರ್ ಏನಂದರೆ, ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ನಾನು ಆಲ್ಮೋಸ್ಟ್ ಒಂದು 15-20 ದಿನದಿಂದ ಒಂದು ಸೀರೀಸ್ ಅಪ್ಲೋಡ್ ಮಾಡ್ತಿದ್ದೆ. ವಿಂಟರ್ ಆರ್ಕ್ ಚಾಲೆಂಜ್ ಸೀರೀಸ್. ಇದು ನನ್ನ ಫಸ್ಟ್ ಸೀರೀಸ್ ನಾನು ಮಾಡ್ತಾ ಇದ್ದೆ. ಅದನ್ನು ಅಪ್ಲೋಡ್ ಮಾಡ್ತಿದ್ದೆ. ಆಗಲೇ ಸರಿಸುಮಾರು ಒಂದು ವಾರದ ಮೇಲೆ ಆಯಿತು ನಾನು ಅಪ್ಲೋಡ್ ಮಾಡಿ. ಏನಕ್ಕೆ ಅಂತ ಹೇಳ್ತೀನಿ. ಏನಂದರೆ, ನಮಗೆ ಬ್ಯಾಡ್ ಲಕ್ ಅನ್ನೋದು ಯಾವಾಗಲೂ ಬ್ಯಾಕ್ ಪಾಕೆಟಲ್ಲೇ ಇರುತ್ತೆ. ಏನಾಯ್ತಂದರೆ, ಈ ಸೀರೀಸ್ ಸ್ಟಾರ್ಟ್ ಮಾಡಿದ 2 ದಿನಕ್ಕೆ 3 ದಿನ ಜಿಮ್ ರಜಾ ಮಾಡಿಬಿಟ್ರು. ಸೊ 3 ದಿನ ಜಿಮ್ ಹೋಗೋಕ್ಕಾಗಲಿಲ್ಲ. ಸೊ ಅಲ್ಲಿಗೆ ಒಂದು ಸ್ವಲ್ಪ ಸೀರೀಸ್ ಸ್ವಲ್ಪ ರೂಲ್ಸ್ ಮಾಡೋಕ್ಕಾಗಲಿಲ್ಲ. ಮತ್ತೆ ಸರಿ ಆಯಿತು, 3 ದಿನ ಆದಮೇಲೆ ಜಿಮ್ ಕ್ಲೋಸ್ ಆದಮೇಲೆ ಹೋಗ್ತಾ ಇದೀವಿ ಅಂದರೆ, ಅದಾದಮೇಲೆ ಕಂಟಿನ್ಯೂಸ್ ಆಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. 1 ದಿನ ನಿಂತ್ಕೊಂಡು ಹೋದ್ವಿ, 2 ದಿನ ನಿಂತ್ಕೊಂಡು ಹೋದ್ವಿ, 3ನೇ ದಿನಕ್ಕೆ ಆ ಥರ ಒಂದು 2-3 ದಿನ ಏಟ್ ಹೊಡಿತು. ಸರಿ, ಇವೆಲ್ಲ ಮುಗೀತು, ಇನ್ನೇನು ಕರೆಕ್ಟಾಗಿ ನಡೀತಿದೆ ಅನ್ನೋ ಟೈಮಲ್ಲಿ ಲಾಸ್ಟ್ ವೀಕು ಹೋದ ಸಂಡೇ ನಾವೊಂದು 4 ಜನ, 2 ಗಾಡಿ 4 ಬಾಡಿ ನಂದಿ ಹಿಲ್ಸ್ಗೆ ಹೋಗಿದ್ವಿ. ನಂದಿ ಹಿಲ್ಸ್ಗೆ ಹೋದಾಗ ಅಲ್ಲಿ ಆಕ್ಸಿಡೆಂಟ್ ಆಯಿತು. ಸೊ ಮತ್ತೆ ಇವಾಗ 4 ದಿನ ರಜಾ ಆಯಿತು. ಈ ವಾರದಲ್ಲಿ 4 ದಿನ ರಜಾ ಆಯಿತು. ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ. ಪ್ರತಿ ಸರಿ ಒಂದಾದ್ಮೇಲೆ ರಜಾ ಕೊಟ್ಟರು, ಅದಾದಮೇಲೆ ಮಳೆ ಬಂತು, ಇವಾಗ ಕಾಲಿಗೆ ಆಕ್ಸಿಡೆಂಟ್ ಆಯಿತು. ಇನ್ನೂ ಕರೆಕ್ಟಾಗಿ ಇನ್ನೂ 1 ತಿಂಗಳು ಮುಗ್ದಿಲ್ಲ ಇನ್ನೂ 1 ತಿಂಗಳಾಗಿಲ್ಲ ಸೀರೀಸ್ ಸ್ಟಾರ್ಟ್ ಮಾಡಿ, ಆಗಲೇ ಇವೆಲ್ಲ. ಸೊ ಹಿಂಗೆ ಆಕ್ಸಿಡೆಂಟ್ ಏನೇನಾಯಿತು, ಹೆಂಗಾಯಿತು, ಏನೇನು ಏಟಾಯಿತು, ಕಾಫಿ ಕುಡ್ಕೊಂಡು ಮಾತಾಡೋಣ. ಇಷ್ಟೆಲ್ಲ ಆಗಿರೋದು. ಏನು ಹೇಳ್ತಾ ಇದೆ? ಆಕ್ಸಿಡೆಂಟ್ ಹೆಂಗಾಯಿತು ಅಂತ ಹೇಳ್ತಾ ಇದೆ. ಗೈಸ್, ಅವತ್ತಂತೂ ಸಂಡೇ ಬರೀ ನಮ್ಮ ಕಣ್ಮುಂದೆ ಬರೀ ಆಕ್ಸಿಡೆಂಟ್ಗಳೇ ಆಗಿರೋದು. ಬರೀ ಬೆಳಿಗ್ಗೆಯಿಂದ ಮಧ್ಯಾಹ್ನ ನಾವು ಮನೆ ಬರೋ ಗಂಟ ನಾವು ಬರೀ ಆಕ್ಸಿಡೆಂಟ್ಗಳೇ ನೋಡಿದ್ವಿ. ಅದ್ರಲ್ಲಿ ನಮ್ಮದು ಒಂದು ಏನು ಕತೆ ಅಂತ ಗೊತ್ತಿಲ್ಲ. ಫಸ್ಟ್ ಇಲ್ಲಿಂದ ಎದ್ವಿ, ಹೋದ್ವಿ, ಎಲ್ಲ ಚೆನ್ನಾಗಾಯಿತು. ನಂದಿ ಬೆಟ್ಟಕ್ಕೆ ಹೋದ್ವಿ. ಆಲ್ಮೋಸ್ಟ್ ನಾವು ಹೋಗೋಷ್ಟಲ್ಲೇ ಬೆಳಗ್ಗೆ 5:30 ಆಗಿತ್ತು. ಗಾಡೀಲಿ ಬೆಟ್ಟ ಹತ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಪಾಡಿಗೆ ಹೋಗ್ತಾ ಇದ್ವಿ. ನಮ್ಮ ಹಿಂದೆ ಒಬ್ರಿದ್ದವ್ರು ಏನು ಮಾಡಿದ್ರು, 3 ಜನ ಬರ್ತಾಯಿದ್ರು ಆ ಗಾಡೀಲಿ, ಒಂದು ಫ್ಯಾಮಿಲಿ. ಅವ್ರೇನು ಮಾಡಿದ್ರು, ನಮ್ಮ ಗಾಡಿಗೆ ಟಚ್ ಮಾಡಿಬಿಟ್ಟು ಬ್ರೇಕ್ ಹಿಡಿದ್ಬಿಟ್ಟು ಬಿದ್ದೋದ್ರು. ಸೊ ನಾವು ಮುಂದೆ ಹೋಗ್ತಾ ಇದ್ವಿ, ಅವ್ರು ನಮ್ಮ ಹಿಂದೆ ಬಂದರು. ಟರ್ನಿಂಗಲ್ಲಿ ಮೋಸ್ಟ್ಲಿ ಏನಾಯ್ತು ಅಂತ ಗೊತ್ತಿಲ್ಲ, ಬ್ಯಾಲೆನ್ಸ್ ತಪ್ಪಿತೋ ಏನಾಯ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವರು ಸ್ಕಿಡ್ಡಾಗಿ ಬಿದ್ದರು ಫಸ್ಟ್. ಸೊ ಅವ್ರಿಗೆ ಇಲ್ಲೊಂದು ಸ್ವಲ್ಪ ತರ್ಸ್ಕೊತು, ಕಾಲು ಮಂಡಿ ಭಾಗ ಒಂದು ಸ್ವಲ್ಪ ತರ್ಚ್ಕೊತು. ಲೇಡೀಸ್ಗೆ ಏನಾಯ್ತು ಅಂತ ನಾನು ನೋಡಲಿಲ್ಲ. ಪಾಪುಗೆ ಇಲ್ಲೊಂದು ಸ್ವಲ್ಪ ತರ್ಚ್ಕೊಂಡಿತ್ತು. ಪಾಪುಗೆ ಇಲ್ಲೊಂದು ಸ್ವಲ್ಪ ತರ್ಚ್ಕೊಂಡಿತ್ತು.
ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿ ಮಾತಾಡಿಕೊಂಡು ನೋಡಿಕೊಂಡು ಅವರು ನಮ್ಮದೇ ತಪ್ಪು ಅಂತ ಹೇಳ್ತಾ ಇದ್ರು. ನಮ್ಮ ಹತ್ರ ಆ್ಯಕ್ಚುಲಿ ನಾವು ಇವಾಗ ಮಾಮೂಲಿ ಬೆಟ್ಟ ಹತ್ಕೊಂಡು ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ತಿರ್ತೀವಲ್ಲ, ಸೊ ವಿಡಿಯೋ ಮಾಡ್ತಿದ್ದೆ. ಆ ವಿಡಿಯೋದಲ್ಲಿ ತೋರಿಸಿದಾಗ ಎಲ್ಲ ನೋಡ್ಬಿಟ್ಟು ಆಮೇಲೆ ಗೊತ್ತಾಯಿತು ನಾವೇನು ಮಾಡಿಲ್ಲ, ಅವ್ರ ಪಾಡಿಗೆ ಅವರೇ ಬಂದರು ಬಿದ್ದರು ಅಂತ. ಸೊ ಅದಾಯಿತು. ಅದಾದಮೇಲೆ ಮೇಲೆ ಹೋದ್ವಿ, ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಫಾಗ್ ಎಲ್ಲ ನೋಡಿದ್ವಿ, ಚೆನ್ನಾಗಿತ್ತು ವೆದರ್ ಎಲ್ಲ, ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ವಿ. ಸೊ ವಾಪಸ್ಸು ಬರಬೇಕಾದ್ರೆ ನಂದಿ ಬೆಟ್ಟದಲ್ಲಿ ಫುಲ್ ಎಂಜಾಯ್ಮೆಂಟ್ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಬರಬೇಕಾದ್ರೆ ಗೇಟ್ ಆರ್ಚಿಂದ ಆಚೆ ಬಂದು ಫಸ್ಟ್ ಟರ್ನ್ ಟರ್ನ್ ತಗೋತೀವಲ್ಲ, ಆ ಫಸ್ಟ್ ಟರ್ನ್ ತಗೊಂಡಾಗ ಫ್ರಂಟ್ ಟೈರ್ ಸ್ಕಿಡ್ ಆಗಿ ನಾನು ನನ್ನ ಹಿಂದೆ ಕೂತಿರೋರು ಬಿದ್ವಿ. ಗಾಡಿ ಓಡಿಸ್ತಾ ಇದ್ದೆ, ಟರ್ನ್ ತಗೋತಿದ್ದೆ, ಗಾಡಿ ಆನ್ ಮಾಡಿರಲಿಲ್ಲ, ಟರ್ನ್ ತಗೋತಾ ಇದ್ದೆ. ಟರ್ನ್ ತಗೋಬೇಕಾದ್ರೆ ಫ್ರಂಟ್ ಟೈರ್ ಸ್ಕಿಡ್ ಆಗಿ, ಮೋಸ್ಟ್ಲಿ ನೆನ್ನೆ ರಾತ್ರಿಯಲ್ಲಿ ಮಳೆ ಬಂದಿರಬೇಕೇನೋ, ಏನೋ ಒಂದು ಒಟ್ನಲ್ಲಿ ಆಯಿತು. ಫ್ರಂಟ್ ಟೈರ್ ಸ್ಕಿಡ್ ಆಗಿ ನಾನು ನನ್ನ ಹಿಂದೆ ಇರೋರು ಇಬ್ಬರು ಬಿದ್ದರು. ನನಗೂ ನನ್ನ ಕಾಲು ಏಟಾಯಿತು, ಅವ್ರಿಗೂ ಪಾಪ ಅವ್ರ ಕಾಲು ಏಟಾಯಿತು. ಅವ್ರಿಗೂ ಅವ್ರ ಕಾಲಲ್ಲಿ ತರ್ಚ್ಕೊತು, ಹಿಂದೆ ಕೂತಿರೋರ್ಗೂ ಅವ್ರ ಕಾಲಲ್ಲಿ ಏಟಾಯಿತು, ನನಗೂ ನನ್ನ ಕಾಲು ಏಟಾಯಿತು. ಆಮೇಲೆ ಮತ್ತೆ ಅಲ್ಲೇ ಸೈಡ್ಗೆ ಹಾಕಿ ಯಾರೋ ಒಬ್ರು ಡೆಟಾಲ್ ಕೊಟ್ಟಾದ್ಮೇಲೆ ಅದನ್ನೊಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹೋದ್ವಿ. ಬಟ್ ಕೆಳಗಡೆ ಬಂದಾದ್ಮೇಲೆ ನಾವು ಮೇನ್ ರೋಡ್ಗೆ ಹತ್ರ ನಮ್ಗೊಂದು ಅರ್ಧ ಗಂಟೆ ಒಂದು ಹಾಸ್ಪಿಟ್ಲು, ಒಂದು ಮೆಡಿಕಲ್ ಸ್ಟೋರ್ ಸಿಗಲಿಲ್ಲ. ಹುಡುಕ್ತಾ ಇದೀವಿ ಒಂದು ಪೇನ್ ಕಿಲ್ಲರ್ ಮಾತ್ರೆ ತಗೊಳ್ಳೋಣ ಅಂತ. ಆಚೆ ಬಂದಾದ್ಮೇಲೆ ಒಂದೇ ಒಂದು ಎಷ್ಟು ಹುಡುಕ್ತಾ ಇದೀವಿ ಅಂದರೆ ಎಲ್ಲ ಮೆಡಿಕಲ್ ಸ್ಟೋರ್ ಇದೆ, ಬಟ್ ಎಲ್ಲ ಕ್ಲೋಸ್ ಇದೆ. ಒಂದು ಮೆಡಿಕಲ್ ಸ್ಟೋರು, ಒಂದು ಹಾಸ್ಪಿಟ್ಲ್ ಓಪನ್ ಇಲ್ಲ. ಸರಿ ಆಯಿತು ಅಂದ್ಬಿಟ್ಟು ಹೆಂಗೋ ಬಾಧೆ ಪಟ್ಕೊಂಡು ಹೋದ್ವಿ. ಒಂದು ಊರ ಕಡೆ ಹೋದ್ವಿ, ಅಲ್ಲಿ ಮೆಡಿಕಲ್ ಸ್ಟೋರ್ ತೆಗೆದಿದ್ರು, ಅಲ್ಲೊಂದು ಸ್ವಲ್ಪ ಮಾತ್ರೆ ತಗೊಂಡು ನಾಷ್ಟ ಮಾಡಿಕೊಂಡು ಮಾತ್ರೆ ಹಾಕ್ಕೊಂಡು ಅಲ್ಲಿಂದ ಈಶಾಗೆ ಹೋಗಿ ಈಶಾ ದೇವಸ್ಥಾನ ದರ್ಶನ ಮಾಡಿಕೊಂಡು ವಾಪಸ್ ಮನೆಗೆ ಬರ್ಬೇಕಾದ್ರೆ ಹೈವೇಲಿ ಒಂದು ಆಕ್ಸಿಡೆಂಟ್. ನಿಮ್ಗೆಲ್ಲರಿಗೂ ಅಪಾಚಿ 310 ಗಾಡಿ ಗೊತ್ತಿರುತ್ತೆ, ಎಷ್ಟು ದೊಡ್ಡ ಬೈಕ್ ಇರುತ್ತೆ, ದೊಡ್ಡದಾಗಿರುತ್ತೆ, ಬೀಸ್ಟ್ ಬೈಕ್ ಅದು. ಅಪಾಚಿ 310 RR 310 ಬೈಕ್. ಆ ಬೈಕು ಗುದ್ದಿರೋ ರೇಂಜ್ಗೆ ಇಷ್ಟು ದೊಡ್ಡ ಬೈಕು ಇಷ್ಟು ಚಿಕ್ಕ ಆಗ್ಬಿಟ್ಟಿದೆ. ನೇಕೆಡ್ ಬೈಕ್ ಬರುತ್ತಲ್ಲ ಅದಕ್ಕಿಂತ ಚಿಕ್ಕ ಆಗ್ಬಿಟ್ಟಿದೆ, ಆ ರೇಂಜ್ ಗುದ್ದಿರೋದು ಗಾಡಿ. ಆ ಬಿದ್ದಾದ್ಮೇಲೆ ಗಾಡಿನ ಎರಡೂ ಕೈಯಲ್ಲಿ ಹಿಂಗೆ ಹಿಡ್ಕೊಂಡು ಬಂದ್ಬಿಟ್ಟು ಸೈಡ್ಗೆ ಹಾಕಿದ್ರು, ಹಂಗಾಯ್ತು ಗಾಡಿ. ಆ ಆಕ್ಸಿಡೆಂಟ್ ಹೆಂಗಾಯ್ತು, ಈ ಕಡೆ ಯಾವುದೋ ಊರಿಂದ ಒಂದು ಫ್ಯಾಮಿಲಿ ಬಂದಿರೋದು ಒಂದು ಗಾಡೀಲಿ, ತ್ರಿಪ್ಸೆ ಫ್ಯಾಮಿಲಿ ಅಂದರೆ ಗಂಡ ಹೆಂಡತಿ ಪಾಪು, ಗಂಡ ಪಾಪು ಹೆಣ್ಣು ಪಾಪು ಗೊತ್ತಿಲ್ಲ ನನಗೆ, ಒಂದು ಮಗು, ಅವ್ರ ಮಗು. ಈ ಕಡೆಯಿಂದ ಹೈವೇಯಿಂದ 310cc ಗಾಡಿ ಅವನು, ಈ ಕಡೆ ಹೈವೇಯಿಂದ 310cc ಗಾಡಿ ಅವನು. ಕ್ರಾಸಿಂಗಲ್ಲಿ ಸ್ಲೋ ಮಾಡಿಲ್ಲ, ಸ್ಪೀಡಾಗಿ ಬಂದವನೇ ಗುದ್ದವನೇ. ಈ ಗಾಡಿ ಇಲ್ಲೇ ಬಿದ್ದೈತೆ. ಈ 310cc ಇದ್ದಿದ್ದ ಗಾಡಿ ಇದು ಓನರ್ ಬಾಡಿ ಹತ್ರ 1 ಕಿಲೋಮೀಟ್ರ್ ಉಚ್ಕೊಂಡು ಹೋಗೈತೆ. ಹತ್ರ 1 ಕಿಲೋಮೀಟ್ರ್ ಉಚ್ಕೊಂಡು ಹೋಗಿರೋದು ಗಾಡಿ ಮತ್ತೆ ಬಾಡಿ. ಅವರು ಜಾಕೆಟ್ ಹಾಕಿದ್ರು, ಆ ಜಾಕೆಟ್ ಹಾಕಿದ್ರು ಒಳಗಡೆ ಏಟ್ ಬಿದ್ದೈತೆ. ಸ್ವಲ್ಪ ದೂರ ಹೋಗಾದ್ಮೇಲೆ ಹೆಲ್ಮೆಟ್ ಹಾಕಿದ್ರು ಅವರು, ಹೆಲ್ಮೆಟ್ ಒಳಗಡೆ ಏಟ್ ಬಿದ್ದು ಹೆಲ್ಮೆಟ್ ಹೊಡೆದೋಗಿ ಆ ಹೆಲ್ಮೆಟ್ ಪೀಸ್ ಹಿಂಗೆ ತೆಗ್ದಾದ್ಮೇಲೆ ತಲೆಯಿಂದ ಹಂಗೆ ತುಪುಕ್ಕಂತ ಈ ವಾಟರ್ ಫಾಲ್ ಹಂಗೆ ಬಂದ್ಬಿಡ್ತು ರಕ್ತ, ಹಂಗೆ ಬಂತು ರಕ್ತ. ಇಲ್ಲಿ ತಲೆ ಹತ್ರ ಹಿಂಗೆ ಈ ತುಪುಕ್ಕಂತ ವಾಟರ್ ಫಾಲ್ ಬರಲ್ವ, ಹಂಗೆ ತುಪುಕ್ಕಂತ ರಕ್ತ ಬಂತು. ಆಮೇಲೆ ಆಂಬುಲೆನ್ಸ್ ಬಂದು ಇವ್ರನ್ನ ಎಲ್ಲ ಕರ್ಕೊಂಡು, ಗಾಡಿ ಅಂತೂ ಸ್ಕ್ರ್ಯಾಪ್, ಗಾಡಿನ ಯೂಸೇ ಇಲ್ಲ, 2 ಗಾಡಿನೂ ಯೂಸ್ ಇಲ್ಲ, ಸ್ಕ್ರ್ಯಾಪ್. ಬಟ್ ಅದರಲ್ಲಿ ಆ 4 ಜನದಲ್ಲಿ ಯಾರ್ಯಾರು ಉಳ್ಕೊಂಡ್ರು ನಂಗಂತೂ ಗೊತ್ತಿಲ್ಲ. ಇಷ್ಟೆಲ್ಲ ಆಯಿತು. ಅಲ್ಲಾಸಿಂದ ಮತ್ತೆ ಮನೆಗೆ ಬಂದ್ವಿ. ಮನೆ ಹತ್ರ ಬಂದ್ಬಿಟ್ಟು ಇನ್ನೇನು ಗಾಡಿ ಹಿಂಗೆ ನಿಲ್ಸಿ ಪಾರ್ಕ್ ಮಾಡಬೇಕು, ತುಪ್ಪಕ್ಕಂತ ನಮ್ಮ ಹಿಂದೆ ಇನ್ನೊಬ್ರು ಬಿದ್ದೋದ್ರು. ಅದು ಏನಕ್ಕೆ ಬಿದ್ದೋದ್ರು, ಹೆಂಗೆ ಬಿದ್ದೋದ್ರು ಅಂತಲೇ ಗೊತ್ತಿಲ್ಲ. ಒಂದು ಎಂಟಾರ್ ಗಾಡೀಲಿ
ಇಬ್ರು ಹೋಗ್ತವ್ರೆ, ಸಡನ್ ಆಗಿ ಬಿದ್ದವ್ರು. 4 ಆಕ್ಸಿಡೆಂಟ್ ನಮ್ದು ಸೇರಿ. ಒಂದು ನಮ್ಮ ಗಾಡಿಗೆ ಗುದ್ಕೊಂಡು ಒಂದು ಫ್ಯಾಮಿಲಿ ಬಿದ್ದಿದ್ದು, 2ನೇದು ನಾವು ಬಿದ್ದಿದ್ದು, 3ನೇದು 310cc ಗಾಡಿ ಒಂದು ಬಿದ್ದಿದ್ದು, 3ನೇದು ನಮ್ಮ ಮನೆ ಹತ್ರ ಎಂಟಾರ್ ಗಾಡಿಯಲ್ಲಿ ಬಿದ್ದಿದ್ದು. ಬರೀ ಆಕ್ಸಿಡೆಂಟ್ಗಳೇ ನೋಡಿದ್ವಿ ಇವತ್ತು. ಏನು ನೋವು ಅಂದರೆ ಕಾಲು ಊದ್ಕೊಂಡಿತ್ತು, ಬೆಂಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸ್ವಲ್ಪ. ಇದು ನಿಮಿಷ ತೋರಿಸ್ತೀನಿ. ಇಲ್ಲೊಂದು ಸ್ವಲ್ಪ ಏಟಾಗಿತ್ತು, ಇವಾಗ ಕಮ್ಮಿ ಆಗಿದೆ ನೋಡಿ. ಇನ್ನೂ ಊದ್ಕೊಂಡಿದೆ ಕಾಲು. ಸೊ ಹಿಂಗೆ. ಬಟ್ ಆದರೂ ನನಗೇನು ಪ್ರಾಬ್ಲಮ್ ಇರಲಿಲ್ಲ. ಹೋಗೋಣ, ಲೆಗ್ ವರ್ಕೌಟ್ ಏನು ಮಾಡೋದು ಬೇಡ, ಅಪ್ಪರ್ ಬಾಡಿ ವರ್ಕೌಟ್ ಮಾಡೋಣ ಅಂತ ಪ್ಲ್ಯಾನಲ್ಲೇ ಇದ್ದೆ. ಸೋಮವಾರ ಹೋಗೋಣ ಅಂತ. ಬಟ್ ಏನಂದರೆ, ಈ ಮನೆಗೆ ಬಂದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಈ ಕಾಲಿಗೆ ರೆಸ್ಟ್ ಕೊಟ್ಬಿಟ್ಟು ಮತ್ತೆ ಸಡನ್ನಾಗಿ ನಡೆದಾಗ ಎಷ್ಟು ನೋವು ಬರುತ್ತೆ ಅಂದರೆ ನಡೆಯೋಕ್ಕಾಗ್ತಿರ್ಲಿಲ್ಲ. 2 ದಿನ, ಸೋಮವಾರ ಮಂಗಳವಾರ, ಆಮೇಲೆ ಅದು ಹಿಂದಿನ ದಿನ ಹಂಗಾಗಿತ್ತಲ್ಲ, ಸಖತ್ ತಲೆಗೆ ಹಾಕೋಬಿಟ್ಟು ಸಖತ್ ತಲೆನೋವು ಬಂದ್ಬಿಟ್ಟಿತ್ತು ನನಗೆ 2 ದಿನ. ಈ ಐಫೋನ್ ತಗೊಂಡ್ರೆ ಮಾತಿದ್ರೆ ಸ್ಟೋರೇಜ್ ಫುಲ್ಲು ಅಂತ ಬರುತ್ತೆ. ಏನು ಹೇಳ್ತಾ ಇದ್ದೆ? 2 ದಿನ ಹೋಗೋಕ್ಕಾಗಲಿಲ್ಲ. ನಿನ್ನೆ 2 ದಿನ ಹೋಗೋಕ್ಕಾಗಿಲ್ಲ. ಬುಧವಾರ ಹೋಗೋಣ ಅಂದ್ಕೊಂಡ್ರು ಮೈಂಡ್ ಸಪೋರ್ಟ್ ಮಾಡಿದ್ರು, ಬಾಡಿ ಸಪೋರ್ಟ್ ಮಾಡಲಿಲ್ಲ. 3 ದಿನ ರಜಾ ಆಗೋಯ್ತು. ಆಫ್ಟರ್ ಎ ಲಾಂಗ್ ಗ್ಯಾಪು ನಾನು ಜಿಮ್ಮು ರಜಾ ಕೊಟ್ಟಿಲ್ಲ ಅಂದ್ರು ಜಿಮ್ ಇದ್ರು 3 ದಿನ ಕಂಟಿನ್ಯೂಸ್ ಆಗಿ ರಜಾ ಹಾಕಿರೋದು. ಹಿಂಗೆ ಏನಾದರೂ ಮಾಡಬೇಕು ಅಂದಾಗ ಏನೋ ಒಂದು ಅಡ್ಡ ಬರ್ತಾನೆ ಇರುತ್ತೆ. ಇದೇನು ಎಕ್ಸ್ಕ್ಯೂಸ್ ಅಂತಲ್ಲ, ಬಟ್ ಆಯಿತು, ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಸರಿ, ಏನದು ರೀಲ್ಸ್ ಅಪ್ಲೋಡ್ ಮಾಡಿದ್ದು ಬಿಟ್ಟಿದ್ದಕ್ಕೆ ಒಂದು ಕಾರಣ ಅಂತ ಅನ್ಕೋಬೋದು. ಫ್ಯಾಕ್ಟ್ ಇದೆ. ಒಂದು ಡೈಲಾಗ್ ಜ್ಞಾಪನ ಬರ್ತೈತೆ, ಅದೃಷ್ಟ ಬಂದು ಹಗ್ ಮಾಡೋ ಅಷ್ಟರಲ್ಲಿ ಬ್ಯಾಡ್ ಲಕ್ ಬಂದ್ಬಿಟ್ಟು ಲಿಪ್ ಕಿಸ್ ಕೊಟ್ಬಿಟ್ಟು ಹೋಗ್ಬಿಡ್ತು. ಸೊ ಆಗಲಿ, ಫಸ್ಟ್ ಸೀರೀಸಲ್ಲಿ ಎಷ್ಟೆಷ್ಟು ಎಕ್ಸ್ಪೀರಿಯನ್ಸ್ ಆಗಬೇಕು ಎಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಮುಂದೆ ಇನ್ನೂ ಬೇಜಾನ್ ಸೀರೀಸ್ ಬರೋದಿದೆ, ಖಂಡಿತ ಬಂದೇ ಬರುತ್ತೆ. ಮುಂದೆ ಇನ್ನೂ ಬೇಜಾನ್ ಸೀರೀಸ್ ಬರುತ್ತೆ. ಈ ಥರ ವಿಂಟರ್ ಆರ್ಕ್ ಸೀರೀಸ್ ಮುಗಿದ ತಕ್ಷಣ ಒಂದು ಬಿಗ್ ಅಪ್ಡೇಟ್ ಇದೆ. ಸೊ ಬಿಗ್ ಅಂದರೆ ಬಿಗ್ ಅಪ್ಡೇಟ್, ಅದು ಬಿಗ್ ಅಂದರೆ ಬಿಗ್ ಅಪ್ಡೇಟು. ಸೊ ಅಪ್ಡೇಟ್ ಏನು, ಈ ವಿಂಟರ್ ಸೀರೀಸ್ ಮುಗಿದ ತಕ್ಷಣ ಆಗುತ್ತೆ, ಹೇಳ್ತೀನಿ. ನಿಮಗೂ ಸಖತ್ ಹೆಲ್ಪ್ ಆಗುತ್ತೆ ಅದರಿಂದ. ಸೊ ಒಂದು, ನನ್ನ ಸಪೋರ್ಟ್ ಮಾಡಬೇಕು, 2 ನಿಮಗೂ ಹೆಲ್ಪ್ ಆಗಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್ನ ಹಾಕಿರ್ತೀನಿ, ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಅದನ್ನು ಫಾಲೋ ಮಾಡಿ. ನಾನು ಚೆನ್ನಾಗಾಗ್ತೀನಿ, ಜೊತೆಗೆ ನೀವು ಚೆನ್ನಾಗಾಗಿ ನಾನು ತಿಳ್ಕೊತೀನಿ, ಜೊತೆಗೆ ನೀವು ತಿಳ್ಕೊಳ್ಳಿ. ಐ ಸ್ಟ್ರಾಂಗ್, ಯು ಸ್ಟ್ರಾಂಗ್, ವಿ ಸ್ಟ್ರಾಂಗ್. ಅಷ್ಟೇ. ಸೊ ಗೈಸ್, ಇಷ್ಟೇ. ಎಲ್ಲರೂ ಆಚೆ ಹೋದಾಗ ಒಂದು ಸ್ವಲ್ಪ ಹುಷಾರಾಗಿ ಗಾಡಿ ಓಡಿಸಿ, ಇಲ್ಲಾಂದರೆ ಆಚೆ ಹೋಗಬೇಡಿ. ಸಿಂಪಲ್, ಆರಾಮ್ಸೆ ಮನೇಲಿರಿ. ಸೊ ಗೈಸ್, ಇವತ್ತಿಗೆ ಇಷ್ಟೇ. ನೋಡೋಣ, ಮತ್ತೆ ಕಂಟಿನ್ಯೂಸ್ ಆಗಿ ಸೀರೀಸ್ ಅಪ್ಲೋಡ್ ಆಗುತ್ತೆ. ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ, 2ರಲ್ಲೂ ನನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.